ಏನು ಯೋಚನೆ ಮಾಡ್ತಿದ್ಯಾ? ನಿನ್ನವ್ರ ಬಗ್ಗೆನಾ? ಸಾರಿ, ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನವ್ರು ಯಾರಿಲ್ಲಿ? ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ ತಾನೆ? ನಿಜ, ಕೆಲವೊಂದು ಬಾರಿ ನಮ್ಮವರನ್ನ ತುಂಬ ಹಚ್ಕೋತೀವಿ. ಅವರಿಲ್ಲ ಅಂದರೆ ಜೀವನನೇ ನಡೆಯಲ್ಲ ಅಂತ ತುಂಬ ಸಲ ಯೋಚನೆ ಮಾಡ್ತೀವಿ. ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನು ಕಟ್ಕೊಂಡಿರ್ತೀವಿ. ನಮ್ಮ ಜೀವನದಲ್ಲಿ ಅವರೇ ನಮಗೆ ಮುಖ್ಯ, ಅವರಿಲ್ಲ ಅಂದರೆ ಏನೂ ಆಗಲ್ಲ ಅಂತ ಆ ಭ್ರಮೆಯಲ್ಲಿರ್ತೀವಿ. ನಿಜ, ಭ್ರಮೆಯಲ್ಲೇ ಇರ್ತೀವಿ. ಯಾಕೆ ಹೇಳಿ? ಈ ಪ್ರಪಂಚದಲ್ಲಿ ಯಾರಿಗೋಸ್ಕರನೂ ಬದುಕಲ್ಲ. ಭಗವಂತ ಇಲ್ಲಿ ಯಾರನ್ನೂ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಅವರವರ ಜೀವನ ಅವರವರಿಗೋಸ್ಕರ. ಆದರೆ ನಾವೇನು ಯೋಚನೆ ಮಾಡ್ತೀವಿ ಹೇಳಿ? ಅವ್ರ ಜೀವನದಲ್ಲಿ ನಾವೇ ಪ್ರಮುಖರು. ಅವ್ರ ಜೀವನದಲ್ಲಿ ನಾನು ಅಂದರೆ ನಾನು, ನೀವುಗಳು, ನೀನೇ ಇಲ್ಲ ಅಂದರೆ ಜೀವನ ನಡೆಯಲ್ಲ ಅಂತ ತಿಳ್ಕೊತೀವಿ. ಆದರೆ ಅವ್ರ ಜೀವನದಲ್ಲಿ ನಾವಿಲ್ಲ ಅಂದರೂ ಕೂಡ ಅವ್ರ ಜೀವನ ನಡೆಸ್ತಾರೆ. ಕಾರಣ ಇಷ್ಟೇ, ನಾವೆಲ್ಲರಿಗೂ ಎಲ್ಲ ಸಮಯದಲ್ಲೂ ನಾವೇ ಬೇಕಾಗಿರೋದಿಲ್ಲ. ಪ್ರಪಂಚ ನಡೀತಿರೋದು ಹಾಗೆ ಕಣ್ರಿ. ನೀವೆಷ್ಟು ಒಳ್ಳೆ ಕೆಲಸ ಮಾಡಿ, ನೀವು ಅವರಿಗೆ 1000 ಒಳ್ಳೆ ಕೆಲಸ ಮಾಡಿ ಕೈ ತುಂಬ ಹಣ ಕೊಟ್ಬಿಡಿ, ಒಂದು ದಿನ ಹಣ ಕೇಳಿದಾಗ ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಿ, ಅಥವಾ ಸಹಾಯ ಮಾಡೋಕೆ ನಿಮಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇದ್ರೂ ಕೂಡ ಆ ಕ್ಷಣ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ನೀವು 100 ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದನ್ನು ಮರೀತಾರೆ. ನಿಮ್ಮ ಒಂದು ಕೆಟ್ಟ ಗುಣ ಅಥವಾ ನೀವು ಮಾಡಿರುವಂಥ ಒಂದು ಸಣ್ಣ ತಪ್ಪನ್ನ ಗುಂಪಾಗಿ ನಿಂತ್ಕೊಂಡು ನಿಮ್ಮನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಇದು ವಾಸ್ತವ. ಇಂಥ ಸಮಾಜದಲ್ಲಿ ನಾವು ಬದುಕ್ತಿದ್ದೀವ ಅಂತ ನಾವು ಯೋಚನೆ ಮಾಡಬೇಕು ಒಂದೊಂದ್ಸಲ. ನಾನು ಅದಕ್ಕೆ ಹೇಳೋದು ಬಂಧುಗಳೇ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ತಾಯಿ ಗರ್ಭದಲ್ಲಿ ಹೋಗ್ತೇವೆ. ಇರುವಷ್ಟು ದಿನ 4-6 ಜನರಿಗೆ ಒಳ್ಳೇದನ್ನು ಮಾಡೋಣ. ಕೊನೆ ಪಕ್ಷ ಹೇಳೋದಿಷ್ಟೇ, ನಾನು ನಿಮ್ಮ ಬಗ್ಗೆ ನೀವು ನಂಬಿಕೆ ಪಡಿ. ನಿಮಗಿಂತ ಶಕ್ತಿವಂತರು ಯಾರೂ ಇಲ್ಲ ಇಲ್ಲಿ. ಯಾರೋ ನಿಮ್ಮನ್ನ ಕೈ ಬಿಟ್ರು, ಯಾರೋ ನಿಮ್ಮ ಜೀವನದಲ್ಲಿ ಹೋದ್ರು ಒಂದು ಕೂಡಲೇ ನಿಮ್ಮ ಜೀವನನೇ ಮುಗಿಲಿಲ್ಲ ಸ್ವಾಮಿ. ಸುಂದರವಾದಂಥ ಜೀವನ ಇದು, ಕಟ್ಕೊಳ್ಳಿ. ಏನಾದರೂ ಸಾಧಿಸಿ ತೋರಿಸಿ. ಯಾಕೆ ಹೇಳಿ? ಈ ಜೀವನ ವ್ಯರ್ಥ ಅಲ್ಲ. ಕೈಯಲ್ಲಿ ಶಕ್ತಿ ಇದೆ, ದುಡೀರಿ. ನಿಮ್ಮನ್ನು ಬಿಟ್ಟೋದವರು ಮತ್ತೆ ಪುನಃ ನಿಮ್ಮನ್ನ ಹುಡುಕಿಕೊಂಡು ಬರೋ ಥರ ಬದುಕಬೇಕು ಸ್ವಾಮಿ. ನಾವು ಬಿಟ್ಟೋದರ ಬಗ್ಗೆ ಯೋಚನೆ ಮಾಡೋದಲ್ಲ, ಬಿಟ್ಟೋದವರೇ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ಹೆಂಗ್ ಬದುಕ್ತಿದ್ದಾನಂತಲ್ಲ ಅಲ್ವಾ? ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಜೀವನದಲ್ಲಿ ಖುಷಿಯಾಗಿರಿ, ನಗ್ತಾ ಇರಿ. ನಿಮಗಿಂತ ಬಲಿಷ್ಠರು ಇಲ್ಲಿ ಯಾರೂ ಇಲ್ಲ. ತಲೆಯಲ್ಲಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ ಸಜ್ಜನ ಬಂಧುಗಳೇ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.